ವಿಜಯ ಸೌಹಾರ್ದ ಕ್ರೆಡಿಟ್ ಸಹಕಾರಿ ಸಂಘ ಮುಧೋಳು ಈ ಒಂದು ಶಾಖೆ ಕಲಬುರಗಿಯಲ್ಲಿ ಉದ್ಘಾಟನೆ ಆಗುತ್ತಿರುವುದು ಬಹಳ ಸಂತಸದ ವಿಷಯ. ಈ ಒಂದು ವಿಶೇಷವಾದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಕಲಬುರಗಿಯ ಶಾಸಕರಾದಂತಹ ಅಲ್ಲಂ ಪ್ರಭು ಪಾಟೀಲ್ ಅವರಿಗೆ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಈ ವಿಧಾನ ಪರಿಷತ್ತಿನ ಸದಸ್ಯರಾದಂತಹ ಶ್ರೀ ಬಿ ಜಿ ಪಾಟೀಲ್ ಅವರಿಗೆ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಹದಿನೇಳು ವರ್ಷದ ಹಿಂದೆ ವಿಜಯ ಸೌಹಾರ್ದ ಸಹಕಾರಿ ಸಂಘ ಅತ್ಯಂತ ಚಿಕ್ಕ ಪ್ರಮಾಣದಲ್ಲಿ ಕೇವಲ 17 ಲಕ್ಷ ರೂಪಾಯಿಗಳ ಒಂದು ಷೇರು ಬಂಡವಾಳದಲ್ಲಿ ಪ್ರಾರಂಭವಾಗಿ ಕೇವಲ ಅಲ್ಲೊಂದು 200 ಜನ ಶೇರ್ ಹೋಲ್ಡರ್ಸ್ ಇದ್ದರು. ಆ ಸಂದರ್ಭದಲ್ಲಿ ನಾವು ಈ ಬ್ಯಾಂಕನ್ನು ಪ್ರಾರಂಭ ಮಾಡಿ ಹಂತ ಹಂತವಾಗಿ ಈ ಬೆಳವಣಿಗೆಯನ್ನು ನೋಡ್ತಾ ಬಂದಿದ್ದರೆ ಕೇವಲ 18 ವರ್ಷದ ಈ ಅವಧಿಯಲ್ಲಿ 3,000 ಕೋಟಿ ರೂಪಾಯಿಗಳು ಡಿಪಾಸಿಟ್ ಹೊಂದಿ 20 ಕೋಟಿ ರೂಪಾಯಿಗಳ ಠೇವುಗಳು, 2 ಲಕ್ಷ ಜನ ಷೇರು ಮೆಂಬರ್ಗಳು ಹಾಗೂ ಈ ವರ್ಷ 45,600 ಕೋಟಿ ರೂಪಾಯಿಗಳು ವ್ಯವಹಾರ ಆಗಿದೆ. 45,600 ಕೋಟಿ ರೂಪಾಯಿಗಳಷ್ಟು ಅತಿ ಕಡಿಮೆ ಸಮಯದಲ್ಲಿ 1,000 ಕೋಟಿ ರೂಪಾಯಿ ದಾಟಿರುವಂಥ ಬ್ಯಾಂಕು ಕರ್ನಾಟಕದಲ್ಲಿ ಇದು ವಿಜಯ ಸೌಹಾರ್ದ ಬ್ಯಾಂಕ್ ಅಂತ ಹೇಳಿ ನಾನು ಹೆಮ್ಮೆಯಿಂದ ಹೇಳ್ಕೊಳ್ಳೋಕೆ ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತು ಯಾವುದೇ ಸಂದರ್ಭದಲ್ಲಿಯೂ ಸಹಿತ ಈ ಬ್ಯಾಂಕಿಗೆ 17 ವರ್ಷವೂ ಸಹಿತ ಇದನ್ನು ಪ್ರಾಫಿಟ್ ಆಗಿ ಈ ಬ್ಯಾಂಕಿನ ಠೇವುದಾರರಿಗೆ ಕರ್ನಾಟಕ ಮತ್ತು ದೇಶದ ಇತಿಹಾಸದಲ್ಲಿ 25% ಡಿವಿಡೆಂಡ್ ಕೊಟ್ಟಿರುವಂಥ ಯಾವುದಾದ್ರೂ ಬ್ಯಾಂಕ್ ಇದ್ದರೆ ಅದು ವಿಜಯ ಸೌಹಾರ್ದ ಸಹಕಾರಿ ಸಂಘ ಅನ್ನುವಂಥದ್ದನ್ನು ನಾನು ಅಭಿಮಾನಪೂರ್ವಕವಾಗಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. RBI ನಾರ್ಮ್ಸ್ ಪ್ರಕಾರ ಮತ್ತು ಈ ಸಂಘದವ್ರು ಹೇಳ್ತಾಯಿದ್ರು, ಯಾವುದೇ ಕಾರಣಕ್ಕೂ 16%ಗಿಂತ ಹೆಚ್ಚು ಡಿವಿಡೆಂಡ್ಗಳನ್ನು ಕೊಡಬೇಡಿ, ಅದು ನಿಮ್ಮ ಕಡೆ ಎಮರ್ಜೆನ್ಸಿಯಲ್ಲಿ ಸೇವ್ ಆಗಿಟ್ಕೋತ ಬನ್ನಿ, ಅದು ಮುಂದೆ ಯಾವಾಗಾದರೂ ಉಪಯೋಗ ಬರ್ತೈತೆ ಅಂದರು. ಆದರೆ ಇದರಲ್ಲಿ ಹೆಚ್ಚು ಲಾಭ ಬಂದಿರೋದ್ರಿಂದ ಲಾಭ ಬರಲಿಕ್ಕೆ ಹೆಚ್ಚು ಮೇನ್ ಕಾರಣ ಅಂದ್ರೆ NPA ಭಾಳಷ್ಟು ಕಡಿಮೆ ಆಗಿದೆ. ಇದರಲ್ಲಿ 100ಕ್ಕೆ 99% ಯಾರು ಸಾಲವನ್ನು ತೆಗೆದುಕೊಂಡಿದ್ದಾರೆ ಎಲ್ಲರೂ ಸರಿಯಾದ ಸಮಯಕ್ಕೆ ಮರುಪಾವತಿಯನ್ನು ಮಾಡಿರುವಂಥ ಹಿನ್ನೆಲೆಯಲ್ಲಿ ಈ ಬ್ಯಾಂಕು ಬೆಳವಣಿಗೆಗೆ ಮತ್ತು ಲಾಭ ಮಾಡಲಿಕ್ಕೆ ಅತಿ ಕಡಿಮೆ ಸಮಯದಲ್ಲಿ ಆಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಇದರ ಜೊತೆಗೇ ಸ್ವಂತವಾಗಿ 5 ಕಟ್ಟಡಗಳು ನಮ್ಮದೇ ಬ್ಯಾಂಕಿನಿಂದ ಇದೆ. ಒಂದು ಬಾಗಲಕೋಟೆ ಜಿಲ್ಲೆಯಲ್ಲಿ, ಇದು ಉತ್ತರ ಕರ್ನಾಟಕದಲ್ಲೇ ಒಂದು ಸುಸಜ್ಜಿತವಾಗಿರುವಂಥ ಎಲ್ಲ ಅನುಕೂಲತೆಗಳನ್ನು ಒಳಗೊಂಡಿರುವಂಥ ಬ್ಯಾಂಕನ್ನು ಬರುವಂಥ 1 ವರ್ಷದಲ್ಲಿ ಬ್ಯಾಂಕ್ನಲ್ಲಿ ಉಳಿದಿರುವಂಥ ಸೇವ್ ಆಗಿರುವಂಥ ಕಟ್ಟಡದ ದೇಣಿಗೆ ಹಣ ಏನು ಬಂದಿರ್ತದೆ ಅದರಲ್ಲೇ ಅಂದಾಜು ಒಂದು 25 ಕೋಟಿ ರೂಪಾಯಿದಿಂದ ಒಂದು ಹೆಡ್ ಆಫೀಸನ್ನು ಬಾಗಲಕೋಟದಲ್ಲಿ 1 ವರ್ಷದ ಅವಧಿಯಲ್ಲಿ ನಾವು ಮಾಡ್ತಾಯಿದ್ದೀವಿ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಇದ್ರ ಜೊತೆಗೆ ನಮ್ಮ ಕಲ್ಯಾಣ ಕರ್ನಾಟಕ, ನಾವೇನು ಹೈದರಾಬಾದ್ ಕರ್ನಾಟಕ ಕರಿತಾ ಇದ್ದೀವಿ, ಕೇವಲ 4 ಬ್ರ್ಯಾಂಚ್ಗಳು ಮಾತ್ರ ಕೊಪ್ಪಳ ಜಿಲ್ಲೆಯದಲ್ಲಿತ್ತು. ನಾನು ಯಾವ ರೀತಿ ಕಲಬುರಗಿಯಲ್ಲಿ ಉಸ್ತುವಾರಿ ಸಚಿವರಾಗಿ ಜವಾಬ್ದಾರಿಯನ್ನು ಕೊಟ್ಟಿದ್ದರು, ಅದಕ್ಕಿಂತ ಮೊದಲು ನಾನು ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರಾಗಿಯೂ ಸಹಿತ ಅಲ್ಲಿ ಜವಾಬ್ದಾರಿಯನ್ನು ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಅಲ್ಲೇ ಶಾಸಕರು, MP ಗಳು
ಇಲ್ಲಿ ನಮ್ಮಲ್ಲಿ ಬ್ರ್ಯಾಂಚ್ಗಳನ್ನು ಮಾಡಬೇಕು ಅನ್ನೋಂಥದ್ದನ್ನು ವಿನಂತಿ ಮಾಡಿಕೊಂಡಾಗ ಅಲ್ಲಿ ಒಂದು 4 ಬ್ರ್ಯಾಂಚ್ ಮಾಡಿದ್ವಿ. ಅದನ್ನು ಬಿಟ್ಟರೆ ಕಲ್ಯಾಣ ಕರ್ನಾಟಕದಲ್ಲಿ ಬ್ರ್ಯಾಂಚ್ಗಳಾಗಿರಲಿಲ್ಲ. ಆದರೆ ಇವತ್ತಿನಿಂದ ತಮಗೆ ಒಂದು ಆಶ್ವಾಸನೆಯನ್ನು ಕೊಡ್ತಾ ಇದ್ದೀನಿ. ಬರುವಂಥ ಒಂದು ವರ್ಷದ ಒಳಗಾಗಿ ಕಲ್ಯಾಣ ಕರ್ನಾಟಕದಲ್ಲಿ 50 ಬ್ರ್ಯಾಂಚ್ಗಳನ್ನು ಹೊಸದಾಗಿ ನಾವು ಪ್ರಾರಂಭ ಮಾಡಿ ಆ 50 ಬ್ರ್ಯಾಂಚ್ಗಳಿಗೆ ಉದ್ಯೋಗವನ್ನು ಸ್ಥಳೀಯರಿಗೇ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಅಂದ್ರೆ ಅಲ್ಲಿರುವಂಥ ಉದ್ಯೋಗಕ್ಕೆ ಬೇರೆ ಜಿಲ್ಲೆಯಿಂದ ತಂದು ಕಲಬುರಗಿ ಕಲ್ಯಾಣ ಕರ್ನಾಟಕದಲ್ಲಿ ಕೊಡುವಂಥ ವ್ಯವಸ್ಥೆಯನ್ನು ಮಾಡೋದಿಲ್ಲ. ಎಲ್ಲೆಲ್ಲಿ ಬ್ರ್ಯಾಂಚ್ ಆಗಿರ್ತದೆ ಆ ಬ್ಯಾಂಕಿನ ಊರಲ್ಲೇ ಅವ್ರಿಗೆ ಒಂದು ಜಾಬನ್ನು ಮತ್ತು ಬ್ಯಾಂಕನ್ನು ನಡೆಸುವಂಥ ವ್ಯವಸ್ಥೆಯನ್ನು ಬರುವಂಥ ದಿವಸದಲ್ಲಿ ನಾವು ಮಾಡ್ತೀವಿ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಭಾಳ ಸ್ಪಷ್ಟವಾಗಿ ಅಂದರೆ ಒಂದು ನ್ಯಾಷನಲೈಸ್ ಬ್ಯಾಂಕು ಯಾವ ರೀತಿ ಕಾರ್ಯಾರಂಭ ಮಾಡ್ತದೆ ಮತ್ತು ಯಾವ ರೀತಿಯಲ್ಲಿ ಸವಲತ್ತುಗಳಿರ್ತದೆ ಅವೆಲ್ಲ ಸವಲತ್ತುಗಳು ಸಹಿತ ನಮ್ಮ ಬ್ಯಾಂಕ್ದಲ್ಲಿನೂ ಸಹಿತ ಇದೆ. ತಾವಿಲ್ಲಿದಿಂದನೇ RTGS ಮಾಡ್ಬೋದು ಅಥವಾ ಬೇರೆ ಬೇರೆ ಬ್ಯಾಂಕ್ಗಳಿಗೆ NEFTದ ರೂಲ್ಸ್ ಇರ್ಬೋದು, RTGS ಇರ್ಬೋದು, ATMಗಳ ವ್ಯವಸ್ಥೆಗಳಿರ್ಬೋದು, SMS ಮತ್ತು ವಿಜಯ ಪೇ ಆ್ಯಪ್ದಿಂದ ನಾವು ಕಳಿಸುವಂಥದ್ದು ಇರ್ಬೋದು. ಈ ರೀತಿ ಒಂದು ಸುಸಜ್ಜಿತವಾಗಿರುವಂಥ ನ್ಯಾಷನಲ್ ಬ್ಯಾಂಕ್ದಲ್ಲಿರುವಂಥ ಸವಲತ್ತುಗಳು ಈ ಬ್ಯಾಂಕ್ದಲ್ಲೂ ಇದೆ. ಅದನ್ನು ತಾವೆಲ್ಲ ಸದುಪಯೋಗ ಪಡಿಸ್ಕೋಬೇಕು ಅನ್ನುವಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ನಾನು ಮಾಡ್ತಾ, ಈ ಬ್ಯಾಂಕು ಡಿಪಾಸಿಟ್ ಇಟ್ಕೊಳ್ಳಿಕ್ಕೂ ಸಹಿತ ನಾವು ಸಿದ್ಧರಿದ್ದೀವಿ. ಎಷ್ಟೇ ಅಮೌಂಟ್ ಬಂದರೂ ಎಷ್ಟೇ ಅಮೌಂಟ್ ತಾವು ಲೋನ್ ಕೊಡಬೇಕಂತಂದರೆ ಈ ಬ್ಯಾಂಕ್ದಲ್ಲಿ ಎಷ್ಟು ಡಿಪಾಸಿಟ್ ಆಗಿರ್ತೈತಿ ಆ ಬ್ಯಾಂಕಿನ ಡಿಪಾಸಿಟ್ದ ಅನುಗುಣವಾಗಿ ಅಲ್ಲೇನೇ ನಾವು ಸಾಲ ವಿತರಣೆಯನ್ನು ಕಡಿಮೆ ಬಡ್ಡಿ ದರದಲ್ಲಿ, ಯಾವುದೇ ಸಾಲ ತೊಗೊಂಡವ್ರಿಗೆ ಹೆಚ್ಚಿನ ಬಡ್ಡಿದಲ್ಲಿ ನಾವು ಸಾಲ ಕೊಟ್ಟರೆ ಅದು ವಾಪಸ್ ಬರುವಂಥದ್ದು ಭಾಳ ಕಷ್ಟ. ಕೆಲವೊಬ್ರು 18%ದಿಂದ 24%ವರೆಗೆ ಬಡ್ಡಿ ದರದಲ್ಲಿ ಸಾಲ ಕೊಡ್ತಾರೆ. ಅಂದ್ರೆ ಅಲ್ಲಿ ಅಷ್ಟೊಂದು ಬಡ್ಡಿ ದರದಲ್ಲಿ ಸಾಲ ತೊಗೊಳಿಕ್ಕೆ ಬಂದರೆ ಅವ್ರಿಗೆ ಎಲ್ಲಿ ಬ್ಯಾಂಕ್ದಲ್ಲಿ ಸಾಲ ಸಿಕ್ಕಿಲ್ಲತ್ತನೇ ಅರ್ಥ. ಅಂಥ ಅತಿ ಹೆಚ್ಚು ಬಡ್ಡಿ ದರದಲ್ಲಿ ಸಾಲ ತೊಗೊಂಡ್ರಂದರೆ ನಾವು ಮೊದಲೇ ವಿಚಾರ ಮಾಡಬೇಕು ಇದು ರೊಕ್ಕ ಎಷ್ಟರ ಮಟ್ಟಿಗೆ ಹೊಳ್ಳಿ ಬರ್ತೈತಿ ಅನ್ನುವಂಥದ್ದು. ಒಬ್ರು ಹೇಳಿದ್ರು ಒಂದು ಬ್ಯಾಂಕ್ದಲ್ಲಿ ನಾವು ಆ ಬ್ಯಾಂಕ್ನಾಗ ಸಾಲ ತೆಗೆದುಕೊಳ್ಳಕ್ಕೆ ಹೋಗ್ಬೇಕಾದ್ರೆ ಕನಿಷ್ಠ ಅಂದ್ರೆ ಒಂದು ಜೋಡಿ ಚಪ್ಪಲ್ ಹರಿದಿದೆ 100 ಸಲ ಹೋಗಿ ಬಂದೀವಿ. ನಮ್ಮ ಸಾಲ ವಸೂಲಿ ಮಾಡೋಕ್ಕೂ ಸಹಿತ ಅವ್ರದ್ದು ಒಂದು ಜೊತೆ ಅಲ್ಲ 2 ಜೊತೆ ಚಪ್ಪಲ್ ಹರಿಬೇಕು, ನಮ್ಮ ಮನೆಗೆ 200 ಸಲ ಆದರೂ ವಸೂಲಿ ಮಾಡೋಕ್ಕೆ ಬಂದು ಹೋಗ್ಬೇಕು ಅನ್ನುವಂಥದ್ದು ಒಬ್ಬರು ಹೇಳಿದರು. ಆದರೆ ಹಂಗೆ ಆಗಬಾರ್ದು. ಅದ್ರ ಸಲಾಗಿನೇ ನಾವು ಡಿಪಾಸಿಟ್ ಇಟ್ಕೊಳ್ಳೋದು ರೀಸನೇಬಲ್ ರೇಟ್ದಲ್ಲಿ 7%ದಿಂದ 11.5%ದೊಳಗೆ ಮಾಡ್ತೀವಿ. ನಮ್ದು ಯಾವುದೇ ಬಡ್ಡಿ ಕೊಡುವಂಥ ಸಾಲ ತೆಗೆದುಕೊಳ್ಳುವಂಥವ್ರಿಗೆ 12%ದಿಂದ 15%ದವರೆಗೆ ಮಾತ್ರ 1.5 to 1% ಅಲ್ಲಿ ಬಿಲ್ಡಿಂಗ್ ಚಾರ್ಜು ಮತ್ತು ಅಲ್ಲಿರುವಂಥ ವರ್ಕರ್ಸದ್ದು ಸ್ಯಾಲ್ರಿ ಇವೆರಡಕ್ಕೇ ಹೋಗುವಷ್ಟು ಮಾತ್ರ ಆ ಡಿಪಾಸಿಟ್ ಇಟ್ಟವ್ರದ್ದು ಎವರೇಜ್ ತೆಗೆದು ಅದ್ರ ಮೇಲಿಂದ ಅವ್ರು ಸಾಲ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದಾಗ ಆ ಸಾಲ ತೆಗೆದುಕೊಂಡವರು ಉದ್ಧಾರ ಆಗ್ತಾರೆ ಮತ್ತು ನಾವು ಕೊಟ್ಟಿರುವಂಥ ಸಾಲ ವಾಪಸ್ ಬರ್ತಾಯಿದೆ ಅನ್ನುವಂಥ ಒಂದು ಅನುಭವದ ಮೇಲೆ ಅದನ್ನು ಮಾಡ್ತಾಯಿದ್ದೀವಿ. ಅದನ್ನು ತಾವೆಲ್ಲ ಬರುವಂಥ ದಿವಸದಲ್ಲಿ ಸದುಪಯೋಗ ಪಡಿಸ್ಕೋಬೇಕು ಅನ್ನುವಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತೀನಿ. ದಯವಿಟ್ಟು ನಾನು ಎಲ್ಲ ಕಲಬುರಗಿ ಹಿರಿಯರಿಗೆ ನಾವು ವಿನಂತಿಯನ್ನು ಮಾಡುವಂಥದ್ದು, ಆ ಮುಧೋಳ ಕಡೆ ಯಾವಾಗಾದರೂ ಬಂದರೆ ದಯವಿಟ್ಟು ಅದು ಒಂದು ಸಣ್ಣ ಮನೆ ಸಣ್ಣ ಫ್ಯಾಕ್ಟ್ರಿ ಮೇನ್ ರೋಡ್ ಮೇಲೆ ಇದೆ, ದಯವಿಟ್ಟು ಅಲ್ಲಿ ಬರಬೇಕಂತ ಹೇಳಿ ನಾನು ವಿನಂತಿಯನ್ನು ಎಲ್ಲರಿಗೂ ನಾನು ಮಾಡ್ತೇನೆ. ಇನ್ನೊಂದು ಈ ಸಂದರ್ಭದಲ್ಲಿ ನಾನು ಹೇಳಬೇಕು ಹೇಳಬಾರ್ದು ಗೊತ್ತಿಲ್ಲ, ಕಲಬುರಗಿದಲ್ಲಿ ನಾವು ಖುದ್ದಾಗಿ ಚೇಂಬರ್ ಆಫ್ ಕಾಮರ್ಸಿಂದ ಹಿಡಿದು ಎಲ್ಲರಿಗೂ ಒಂದು ವಿನಂತಿಯನ್ನು ಮಾಡ್ತಾಯಿದ್ದೀವಿ. ಕಲಬುರಗಿ ಭಾಳ ವಿಶಾಲವಾಗಿರುವಂಥ ಪ್ರದೇಶ. ಇವತ್ತು ನಾವು ಇವತ್ತಿಗೂ ಕೂರ್ಗಿಯಲ್ಲಿ ನಂಬರದಲ್ಲಿ ನಾವು ಹೊಲಗಳು ಒಂದೊಂದು ಕುಟುಂಬಕ್ಕಿದೆ 100 ಎಕರೆ 400 ಎಕರೆ ಈ ಥರ ದೊಡ್ಡ ದೊಡ್ಡ ಜಾಯಿಂಟ್ ಫ್ಯಾಮಿಲಿದಲ್ಲಿ 1000 ಎಕರೆ ಇರುವಂಥವ್ರು ಇಲ್ಲಿ ಅದಾರೆ. ಅದನ್ನೇ ನಮ್ಮ ಮೈಸೂರಲ್ಲಿನೂ 2 ಫ್ಯಾಕ್ಟ್ರಿ ಇದೆ, ಅಲ್ಲಿ ಪಾಂಡವಪುರ ಸಕ್ಕರೆ ಕಾರ್ಖಾನೆ, ಶ್ರೀರಾಮ ಸಕ್ಕರೆ ಕಾರ್ಖಾನೆ. ಅಲ್ಲ ಅತಿ ದೊಡ್ಡ ಶ್ರೀಮಂತ ರೈತ ಅಂದ್ರೆ 5 ಎಕರೆ ಇದೆ. ಅವ್ರು ಹೊಲಗಳು ಮಾರಾಟ ಮಾಡೋದು ಗುಂಟೆದಲ್ಲಿ ಮಾಡ್ತಾರೆ. ನಾವು ಹೆಂಗೆ ಕಮರ್ಷಿಯಲ್ ಇಲ್ಲಿ ಗುಂಟೆದಲ್ಲಿ ಮಾರ್ತೀವಿ ಹಂಗೆ ಹೊಲಗಳು ಗುಂಟೆದಲ್ಲಿ ಮಾಡುವಂಥ ಪರಿಸ್ಥಿತಿ ಇವತ್ತು ಮೈಸೂರು ಭಾಗದಲ್ಲಿದೆ. ಮೈಸೂರು ಭಾಗದಲ್ಲಿರುವಂಥ ರೈತರಿಗೆ ಮತ್ತು ನಮ್ಮ ಕಲಬುರಗಿ ಭಾಗದ ರೈತರನ್ನು ಹೋಲಿಸಿ ನೋಡಿದರೆ ಕಲಬುರಗಿ ಭಾಗದ ರೈತರು ಮತ್ತು ಇಲ್ಲಿರುವಂಥ ವ್ಯಾಪಾರಸ್ಥರು ಭಾಳಷ್ಟು ಶ್ರೀಮಂತರಿದ್ದಾರೆ ಅನ್ನುವಂಥದ್ದನ್ನು ನಾನು ಭಾಳ ಅಭಿಮಾನದಿಂದ ನಾನು ಹೇಳ್ತೇನೆ. ಅದೇ ರೀತಿಯಾಗಿ ನಾನು ಹೋದ 3-4 ತಿಂಗಳ ಹಿಂದೆ ಒಂದು ಬಿಹಾರದಲ್ಲಿನೂ ಸಹಿತ ಒಂದು ಸಕ್ಕರೆ ಕಾರ್ಖಾನೆ ಪ್ರಾರಂಭ ಮಾಡಿದ್ವಿ. ಅಮಿತ್ ಶಾ ಅವರು MP ಎಲೆಕ್ಷನ್ಗೆ ಹೋದಾಗ ಅಲ್ಲೆಲ್ಲ ರೈತರು ಬಂದು ಅದೊಂದು ಯೂನಿಟ್ ಸಿಕ್ಕಿದೆ, ನೀವು ಇದನ್ನು ಪ್ರಾರಂಭ ಮಾಡಿಸ್ಕೊಡ್ಬೇಕು, ನೀವು ಕೋಆಪ್ರೇಟಿವ್ ಮಿನಿಸ್ಟರ್ ಆಗಿದ್ದೀರಿ ಅಂತ ಹೇಳಿದಾಗ ಅವ್ರು ನನಗೆ ಫೋನ್ ಮಾಡಿದ್ದಾರೆ ಸರ್. ಅದು ಬಿಹಾರದ ಕ್ಯಾಪಿಟಲ್ ಆಗಿರುವಂಥ ಪಟ್ನಾದಿಂದ 150 ಕಿಲೋಮೀಟರ್ ಇದೆ. ದರ್ಭಂಗ ಅಂತೇಳಿ ಒಂದು ಏರ್ಪೋರ್ಟ್ ಇದೆ, ಅಲ್ಲಿಂದ 50 ಕಿಲೋಮೀಟರ್ ದೂರ ಇದೆ. ಅಲ್ಲಿ ರೀಗಾ ಸುಗರ್ ಅಂತೇಳಿ ಕಂಪ್ನಿ ಹೆಸರು. ಅದು ಬಂದಾಗಿ 4 ವರ್ಷ ಆಗಿತ್ತು. 5000 ಟನ್ ಸಕ್ಕರೆ ಕಾರ್ಖಾನೆ. ಕೇವಲ ಅದು ಕೋಟದ ಆಕ್ಷನ್ದಲ್ಲಿ ನನಗೆ 81 ಕೋಟಿ ರೂಪಾಯಿಗೆ ಸಿಕ್ತು. 5000 ಟನ್ನು ಮತ್ತು 14 ಮೆಗಾವ್ಯಾಟ್ ವಿದ್ಯುತ್ತು, 50 KLPD ಡಿಸ್ಟಿಲರಿ ಇಥನಾಲ್ ಮಾಡುವಂಥ ಘಟಕ.
ಅಲ್ಲಿರುವಂಥ ರೈತರೇ ನಾವೆಲ್ಲ ಹಳ್ಳ್ಯಾಗ ಹೋಗಿ ಅಲ್ಲಿ ನೋಡಿದರೆ ಅಲ್ಲಿನೂ ಸಹಿತ ಗುಂಟೆದಲ್ಲಿನೇ ಹೊಲಗಳಿದೆ. ಅತಿ ಹೆಚ್ಚು ಶ್ರೀಮಂತರಂದ್ರೆ 5ರಿಂದ 10 ಎಕರೆ. ಅಲ್ಲಿ MLA MP ಅವರು ಭಾಳ ದೊಡ್ಡ ಶ್ರೀಮಂತ, ಇಲ್ಲಿ ಈ ಊರಿಗೆ ಅವರೇ ಮುಖ್ಯಸ್ಥರು ತಂದವ್ರಿಗೂ 10 ಎಕರೆಗಿಂತ ಮೇಲೆ ಪರ್ ಹೆಡ್ ಹೊಲಗಳಿಲ್ಲ. ಅಂದ್ರೆ ಅಷ್ಟೊಂದು ಪರಿಸ್ಥಿತಿ ಅವ್ರದ್ದು ಭಾಳ ಹೀನಾಯವಾಗಿ ಇದು ಆಗಿದೆ. ಯಾಕಂದರೆ ಬಿಹಾರದ ಜನಸಂಖ್ಯೆ 14 ಕೋಟಿ ಜನಸಂಖ್ಯೆ ಇದೆ. ನಮ್ಮದು 7 ಕೋಟಿ ಜನಸಂಖ್ಯೆ ನಾವು ಕ್ಯಾಲ್ಕುಲೇಟ್ ಮಾಡಿದರೆ ಭೌಗೋಳಿಕವಾಗಿ ನಮ್ಮದು ಎಷ್ಟು ಏರಿಯಾ ವಿಸ್ತೀರ್ಣ ಇದೆ, ಇದರದ್ದು 60% ಮಾತ್ರದ ಅವ್ರದ್ದಿದೆ. ಅಂದರೆ ಭೂಮಿ ಕಡಿಮೆ ಇದೆ, ಜನಸಂಖ್ಯೆ ಜಾಸ್ತಿ ಇದೆ, ಇದರಿಂದ ಬಡತನ ಅವ್ರಿಗೆ ಜಾಸ್ತಿ ಇದೆ. ನಮ್ಮ ಕಲಬುರಗಿ ಜಿಲ್ಲೆ ಕಂಪೇರ್ ಮಾಡಿದರೆ ಅವ್ರಿಗೆ ನೀರಿನ ವ್ಯವಸ್ಥೆ ಜಾಸ್ತಿ. ಅದರಲ್ಲಿ ಲಕ್ಕಿಲಿ ಅವರು ಗಂಗಾ ನದಿ ಮತ್ತು ಗಂಡಕ್ ನದಿ ಭಾಳ ದೊಡ್ಡ ರಿವರ್ಗಳು, ಒಂದೊಂದು ಅಗಲನೇ 7 ಕಿಲೋಮೀಟ್ರಿಂದ 10 ಕಿಲೋಮೀಟ್ರ್ವರೆಗೆ ಆ ಹೊಳೆ ಅಗಲ ಅಷ್ಟು ದೊಡ್ಡದಿದೆ. 12 ತಿಂಗಳ ನೀರಿರ್ತದೆ. ಮತ್ತು ನೇಪಾಳ 15 ಕಿಲೋಮೀಟ್ರ್ ಬಾರ್ಡರ್ದಲ್ಲಿದೆ. ಆಲ್ ಅಲಾಂಗ್ ದಿ ಎಂಟೈರ್ ನೇಪಾಳ ಮತ್ತು ಬಿಹಾರು ಬಾರ್ಡರ್ದಲ್ಲೇ ಬರ್ತದೆ. ಅವರು ನಮ್ಗತ್ತೆ ಬೋರ್ವೆಲಿಗೆ 1000 ಫೂಟು ಹಿಂಗೆ ದೊಡ್ಡ ಲಿಫ್ಟ್ ಇರಿಗೇಷನ್ ಅದು ಏನೂ ಮಾಡೋದಿಲ್ಲ. ಕೇವಲ 10ರಿಂದ 20 ಫೂಟು ಒಂದು ಬೋರ್ ಹಾಕ್ಸಿದ್ರಂದ್ರೆ ಅಥವಾ ಬಾವಿ ತೆಗೆದ್ರಂದ್ರೆ ಓವರ್ಫ್ಲೋ ಆಗುವಷ್ಟು ನೀರು ಬರ್ತದೆ. ನಾವು ಹಳ್ಳಿಯಾಗ ಯಾವ ರೀತಿ ಹ್ಯಾಂಡ್ ಪಂಪ್ ಹಾಕಿರ್ತೀವಿ, ಆ ಬೋರ್ವೆಲಿಗೆ ಬರೀ ಹ್ಯಾಂಡ್ ಪಂಪ್ ಹಾಕ್ತಾರೆ. ಒಂದು 8-10 ಪಂಪ್ ಹಾಕಿಬಿಟ್ರೆ ಅಂದ್ರೆ ತಾನೇ 3 ಇಂಚು 4 ಇಂಚು ನೀರು ಸ್ಟಾರ್ಟ್ ಆಗಿಬಿಡ್ತದೆ. ಪವರ್ದ ಅವಶ್ಯಕತೆಯೇ ಇಲ್ಲ, ದೊಡ್ಡ ದೊಡ್ಡ ಡೀಪಾಗಿ ಹೋಗುವಂಥದ್ದು. ಈ ರೀತಿ ಅಲ್ಲಿ ವ್ಯವಸ್ಥೆಗಳಿದೆ. ನಮ್ಮಲ್ಲಿ ನೀರಿಂದ ಕಲಬುರಗಿದಲ್ಲಿ ಭಾಳ ಪ್ರಾಬ್ಲಮ್ ಆಗಿದೆ. ಅದ್ರ ಸಲುವಾಗಿ ನಾವು ಎಲ್ಲ ಮುಂಬರುವಂಥ ಜನ್ರೇಷನ್ಗೆ ಶಿಕ್ಷಣದ ಬಗ್ಗೆನೂ ಹೆಚ್ಚು ನಾವು ಒತ್ತನ್ನು ಕೊಡಬೇಕಾಗಿದೆ. ಇಲ್ಲಿ 4 ಮೆಡಿಕಲ್ ಕಾಲೇಜು, ಬೆಂಗಳೂರನ್ನು ಬಿಟ್ಟರೆ ಮಂಗಳೂರು ಸರಿಸಮಾನವಾಗಿ ಶಿಕ್ಷಣದಲ್ಲಿ ವ್ಯವಸ್ಥೆಯನ್ನು ಈ ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, ಶಿಕ್ಷಣ ಸಂಸ್ಥೆ ನಮ್ಮ ನಮೋಶನ್ನವರು ಮತ್ತು ಸರ್ಕಾರಿ ಬೇರೆ ಕಡೆ ಎಲ್ಲ ಮಾಡಿದ್ದಾರೆ ದೊಡ್ಡದಾಗಿ. ಆದರೆ ನಾವು ಇವತ್ತಿಗೂ ಸಹಿತ ಹಿಂದೆ ಉಸ್ತುವಾರಿ ಮಂತ್ರಿಲಿದ್ದಾಗ ಶಿಕ್ಷಣದಲ್ಲಿ ಸಿಂಗಲ್ ಡಿಜಿಟ್ದಲ್ಲಿ ತರಬೇಕಂತೇಳಿ ಕರ್ನಾಟಕ ರಾಜ್ಯದಲ್ಲಿ ಯಾರ್ಯಾರು ಎಕ್ಸ್ಪರ್ಟ್ ಇದ್ದಾರೆ ಎಲ್ಲರಿಗೆ ಕರ್ಕೊಂಬಂದು ಆ BO ಅವ್ರಿಗೆ, DDPIಗೆ, ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಒಂದು ಟ್ರೈನಿಂಗ್ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದರೂ ಸಹಿತ ಅದು 20 ಸಂಖ್ಯೆ ಒಳಗಡೆ ಬಂತು. ಆದರೆ ಸಿಂಗಲ್ ಡಿಜಿಟ್ನಲ್ಲಿ ಬರಲಿಲ್ಲ. ಆದರೆ ಇವತ್ತು ನಾನು ಕೇಳಿದೆ, ಇವತ್ತು ರಿಸಲ್ಟ್ ಬಂದಾಗ ಇವತ್ತು ಕಲಬುರಗಿ ಮತ್ತು ಶಿಕ್ಷಣ ವ್ಯವಸ್ಥೆಯಲ್ಲಿ ಕೊನೆಯ ಸ್ಥಾನದಲ್ಲಿ ಬಂತು ಅನ್ನುವಂಥ ಒಂದು ನೋವಿನ ಸಂಗತಿಯನ್ನು ಹೇಳಿದರು. ಅದಕ್ಕೆ ನಾನು ನಿಮ್ಮಲ್ಲಿ ಕೂತಂಥ ಎಲ್ಲ ಹಿರಿಯರಿಗೆ ವಿನಂತಿಯನ್ನು ಮಾಡ್ತೇನೆ, ಯಾವ ರೀತಿ ಒಂದೇ ಕೈಯಿಂದ ಚಪ್ಪಾಳೆ ಆಗೋದಿಲ್ಲ, ಆ ರೀತಿ ನಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸಿ ಕೇವಲ ಅಲ್ಲಿರುವಂಥ ಟೀಚರ್ಗಳಿಗೆ, ಮುಖ್ಯೋಪಾಧ್ಯಾಯರಿಗೆ ಅವ್ರ ಮೇಲೆ ಅವಲಂಬನೆ ಮಾಡಿದರೆ ನಮ್ಮ ಶಿಕ್ಷಣ ವ್ಯವಸ್ಥೆ ಇದೇ ರೀತಿ ಆಗ್ತದೆ. ಅವ್ರ ಮನೆಗೆ ಬಂದಾಗ ಅಲ್ಲಿ ಟೀಚರ್ ಇದ್ದರೋ ಇಲ್ಲೋ, ಹೋಮ್ವರ್ಕ್ ಏನು ಕೊಟ್ಟಿದ್ದಾರೆ, ಮಗ ಹೋಮ್ವರ್ಕ್ ಮಾಡ್ತಾನಿಲ್ಲೋ ಅನ್ನುವಂಥದ್ದನ್ನು ನಾವು ದಿನನಿತ್ಯ ಅದನ್ನು ಅವ್ರ ಜೊತೆ ಕಣ್ಣಲ್ಲಿ ಕಣ್ಣಿಟ್ಟು ಬೆಳೆಸಿದಾಗ ಮಾತ್ರ ನಮ್ಮ ಕಲಬುರಗಿ ಮತ್ತು ಇಲ್ಲಿರುವಂಥ ನಮ್ಮ ಮನೆ ಮಕ್ಕಳು ಮುಂದಿನ ಜನಾಂಗದಲ್ಲಿ ಬೇರೆದವ್ರ ಜೊತೆ ಕಾಂಪೀಟ್ ಮಾಡಲಿಕ್ಕೆ ಸಾಧ್ಯ ಅದ. ನಾನು ನಿರಾಣಿಯವರಿಗೆ ಇವತ್ತಲ್ಲ, ಅವರು ಶಾಸಕರು ಇಲ್ದಂಥ ಸಂದರ್ಭದಲ್ಲಿ ಕೂಡ ನಾನು ಅವರಿಗೆ ಹತ್ತಿರದಿಂದ ನಾನು ನೋಡಿದ್ದೇನೆ. ಅವರು ಒಂದು ಕಡೆ ಪಕ್ಕಾ ರಾಜಕಾರಣಿಗಳು ಕೂಡ ಹೌದು, ಆದರೆ ಅದಕ್ಕಿಂತಲೂ ಹೆಚ್ಚಿಗೆ ಒಬ್ಬ ದೊಡ್ಡ ಬಿಸ್ನೆಸ್ಮನ್ ಅಂತ ನಾವು ಹೇಳಬೇಕಾಗತ್ತೆ. ಏನೂ ಇಲ್ಲದಂಥ ಸಂದರ್ಭದಲ್ಲಿ ಕೆಲವೇ ಅಂದರೆ ಬಹಳ ಕಡಿಮೆ ಮೊತ್ತದಿಂದ ಶುಗರ್ ಫ್ಯಾಕ್ಟ್ರಿಯನ್ನು ಪ್ರಾರಂಭ ಮಾಡಿ ಇವತ್ತು 67ನೇ ಶಾಖೆಯನ್ನು ಅವರು ಬ್ಯಾಂಕದ ಪ್ರಾರಂಭ ಮಾಡಿ ಇವತ್ತು ಇಡೀ ನಮ್ಮ ರಾಷ್ಟ್ರದಲ್ಲೇ ಅತ್ಯಂತ ಹೆಚ್ಚಿಗೆ ಎಥನಾಲನ್ನು ಪ್ರೊಡ್ಯೂಸ್ ಮಾಡುವಂಥ ಒಂದು ದೊಡ್ಡ ಕಂಪ್ನಿ ಅಂತಂದರೆ ಮತ್ತು ಯಾರೂ ಅಲ್ಲ, ಅದು ಮುರುಗೇಶ್ ನಿರಾಣಿಯವರ ಕಂಪ್ನಿ ಅಂತ ಹೇಳಬೇಕಾಗತ್ತೆ. ನಾನು ಹೆಚ್ಚಿನ ಸಮಯ ತೆಗೆದುಕೊಳ್ಳಲ್ಲ, ಆದರೆ ಅವ್ರು ಮಾಡ್ಬೋದು, ನಮ್ಗೆ ಯಾಕೆ ಮಾಡೋಕ್ಕಾಗಲ್ಲ? ಇದೊಂದು ಭಾಳ ದೊಡ್ಡ ಪ್ರಶ್ನೆ ಯಾವತ್ತೂ ನಮ್ಗೆ ಕಾಡುತ್ತೆ. ಅಂದರೆ ಅನೇಕ ಬಾರಿ ಮುರುಗೇಶ್ ನಿರಾಣಿಯವರು ನಮ್ಮ BG ಪಾಟೀಲ್ ಅವ್ರಿಗೆ ಹೇಳ್ತಾರೆ, ಗೌಡ್ರೆ ನೀವು ಒಂದು ಶುಗರ್ ಫ್ಯಾಕ್ಟ್ರಿ ಯಾಕೆ ಪ್ರಾರಂಭ ಮಾಡಬಾರ್ದು ಅಂದರೆ ಅವ್ರು ಯಾಕೇನೋ ಕೈ ಹಾಕಿಲ್ಲ. ಅದರ BG ಪಾಟೀಲ್ ಅವ್ರು ಶುಗರ್ ಫ್ಯಾಕ್ಟ್ರಿ ಮಾಡಲಿ ಮತ್ತೇನರೇ ಮಾಡಲಿ ಅವ್ರು 100% ಸಕ್ಸಸ್ಫುಲ್ ಆಗ್ತಾರೆ, ಅದರೊಳಗೇನು ಎರಡು ಮಾತಿಲ್ಲ. ನಿರಾಣಿಯವರು ಯಾಕೆ ಸಕ್ಸಸ್ ಆಗಿದ್ದಾರೆ ಮತ್ತು ನಮ್ಮ ಕಡೆ ಭಾಳ ಅಂದರೆ ಒಂದು ಭಾಳ ಗುಟ್ಟನ್ನು ಏನು ಹೇಳಬೇಕು ಅಂತಂದರೆ, ನಮ್ಮಲ್ಲಿ ವಿಶ್ವೇಶ್ವರಯ್ಯ ಕೋಆಪ್ರೇಟಿವ್ ಬ್ಯಾಂಕ್ ಆಗಲಿ ಅಥವಾ ಬಸವೇಶ್ವರ ಕೋಆಪ್ರೇಟಿವ್ ಬ್ಯಾಂಕ್ ಆಗಲಿ, ಗಣೇಶ್ ಕೋಆಪ್ರೇಟಿವ್ ಬ್ಯಾಂಕ್ ಆಗಲಿ ಒಂದು 2-3 ಶಾಖೆ ಬಿಟ್ಟರೆ ಹೆಚ್ಚಿಗೆ ಆಗಲೇ ಇಲ್ಲ. ಯಾಕಾಗಲಿಲ್ಲ ಅಂತಂದರೆ ಆ 3-4 ಆಗೋವರೆಗೆ ನಮ್ಮಲ್ಲಿ ಲಾಸ್ ಆಗಿಬಿಡ್ತಾವೆ. ಆ ಪ್ರಮಾಣದಲ್ಲಿ ನಾವು ನಡೆಸ್ತೀವಿ. ಅಂದ್ರೇನು, ನಮ್ಮಲ್ಲಿ ಯಾವುದೂ ನಿಯಮ ಇಲ್ಲ, ನೀತಿ ಇಲ್ಲ,
ಕಟ್ಟುನಿಟ್ಟಾಗಿ ಒಬ್ಬ ಬಿಸ್ನೆಸ್ಮನ್ ಯಾವ ರೀತಿ ಕೆಲಸ ಮಾಡಬೇಕು, ಯಾವ ರೀತಿ ನಡೆಸಬೇಕು, ಆ ಪದ್ಧತಿ ನಮ್ಮಲ್ಲಿಲ್ಲ. ನಿರಾಣಿಯವರು ಮಾತಾಡುವಾಗ ನಮಗೆಲ್ಲ ಇದೊಂದು ಆಶ್ಚರ್ಯ, ನಮ್ಮ ಕಲಬುರಗಿಯವರಿಗೆ ಇದೂ ಸಾಧ್ಯವಾ ಅಂತ ವಿಸ್ಮಯ. ನಮ್ಮಲ್ಲಿ ಏನು ಮಾಡ್ತೇವೆ ಯಾವುದೂ ಚಾಲೂ ಆಗಲ್ಲ. ಮುಂಬೈ ಕರ್ನಾಟಕದಲ್ಲಿ 100 ವರ್ಷ ಮುಂಚೆ ಅಲ್ಲಿ ಶಿಕ್ಷಣ ಶುರುವಾಯಿತು, ಸಹಕಾರಿ ಚಳವಳಿ ಶುರುವಾಯಿತು. ನಾವು ನಿಜಾಮನ ಆಡಳಿತದಿಂದ ಬಂದಂಥವರು ನಮ್ಮದು ಬಿಡಲಿಲ್ಲ, ಬೇರೆಯವರು ತೊಳಿಲ್ಲ. ಸ್ವಲ್ಪ ಗುರುಪಾದಪ್ಪ ನಾಗವರಪಳ್ಳಿಯವರು ಅಲ್ಲಿ ಸಹಕಾರಿ ಚಳವಳಿ ಬೆಳೆಸಿದರು ಬೀದರ್ದಲ್ಲಿ. ಆದರೆ ಇತ್ತೀಚೆಗೆ ಅಲ್ಲಿ ಕೂಡ ಅಷ್ಟು ಸರಿ ನಡೀತಾ ಇಲ್ಲ. ಹಾಗಾಗಿ ನಿರಾಣಿಯವರಿಗೆ ನಾವು ಅಭಿನಂದಿಸ್ತೀನಿ. ಭಾಳ ಒಳ್ಳೆಯ ಕೆಲಸ ತಾವು ಮಾಡಿದಿರಿ, ನಮ್ಮೆಲ್ಲರ ಸಹಕಾರ ಇದೆ. ಮುಂದಿನ ದಿನಗಳಲ್ಲಿ ನಿಮ್ಮ ಬ್ಯಾಂಕು ಇನ್ನೂ ಹೆಚ್ಚು ಬೆಳೆದು ಯಶಸ್ವಿ ಆಗಲಿ ಅಂತ ಹಾರೈಸ್ತೇವೆ. ಒಂದೇ ಒಂದು ನಮ್ಮ ಅನುಭವ ಹೇಳ್ಬಿಡ್ತೀನಿ ನಿಮಗೆ. ಸ್ವಲ್ಪ ಬಿಳಿ ಅಂಗಿ ಹಾಕ್ಕೊಂಡವರು ಸಾಲ ಕೇಳೋರ ಬಗ್ಗೆ ನೀವು ಎಚ್ಚರಾಗಿರ್ರಿ. ಬೇಕಾದರೆ ಎಲೆಕ್ಷನ್ಗೆ ಬೇಡದಾಗ ನೀವು ಕೊಡ್ತೀರಂದ್ರೆ ಕೊಡ್ರಿ, ಅದರ ಗ್ಯಾರಂಟಿ ವಾಪಸ್ ಕೊಡೋದು ಇಲ್ಲ. ಇದು ನಮ್ಮ ಅನುಭವ. ಆ ಥರ ಸ್ವಲ್ಪ ನೋಡಿ ನೀವು ಮಾಡಬೇಕು. ಯಾಕಂದರೆ ಇಲ್ಲಿ ಕಲಬುರಗಿ ತೊಗೊಂಡದ್ದು ಗೊತ್ತು, ನಮಗೆ ಕೊಡೋದು ಗೊತ್ತಿಲ್ಲ. ಇದೊಂದು ಹೊಸ ಕಲ್ಚರ್ ಹಾಕಬೇಕಾಗ್ಯದ. ಏನು ತಾವು ಒಳ್ಳೆಯ ಉದ್ದೇಶ ಇಟ್ಕೊಂಡು ಇಡೀ ರಾಷ್ಟ್ರದಲ್ಲಿಯೇ ಸಕ್ಕರೆ ಉದ್ಯಮದಲ್ಲಿ ನಿರಾಣಿ ಶುಗರ್ಸ್ ನಂಬರ್ 1 ಅಂತ ಹೆಸರು ಗಳಿಸಿದ್ರಲ್ಲ, ಇದು ನಮ್ಮೆಲ್ಲರಿಗೂ ಭಾಳ ಸಂತೋಷ. ನಿಮ್ಮ ಕೀರ್ತಿ ಇನ್ನೂ ಹೆಚ್ಚಿಗೆ ಆಗಲಿ, ಇನ್ನೂ ಉದ್ಯಮಿಗಳು ಜಾಸ್ತಿ ಆಗಲಿ. ನಿಮ್ಮೆಲ್ಲ ನಮ್ಮ ಸಹಕಾರ ನಿಮಗೆ ಯಾವತ್ತೂ ಇದೆ ಅಂತ ಎಣಿಸಿ ನನ್ನ ಮಾತು. ಮುರುಗೇಶ್ ನಿರಾಣಿಯವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ನಾನು. ಮುರುಗೇಶ್ ನಿರಾಣಿಯವರು ನಾವು ಕಾಂಗ್ರೆಸ್ದಾಗಿದ್ದಾಗ 2008-9 ಮಂತ್ರಿ ಇದ್ದರು. ನಾವು ಮುರುಗೇಶ್ ನಿರಾಣಿ ಅಂದರೆ ಭಾಳ ದೊಡ್ಡ ವ್ಯಕ್ತಿ, ಯಾರಿಗೆ ಮಾತಾಡ್ಸಲ್ಲ, ಭಾಳ ಗೌರವ ಏನಂತಾರೆ ಎಗೋಯಿಸ್ಟ್ ಇರ್ಬೇಕಂಥೇಳಿ ನಮ್ಮ ತಲೆಯಾಗಿತ್ತು. ನಾನು ಅವ್ರ ವ್ಯಕ್ತಿತ್ವ ಬಗ್ಗೆ ಮಾತಾಡಬೇಕಾಗ್ತದೆ. ಆಮೇಲೆ ನಾನು BJP ಸೇರಿ MP ಆದಮೇಲೆ ಅವರು ನಮ್ಮ ಉಸ್ತುವಾರಿ ಮಂತ್ರಿ ಆದಮೇಲೆ ನೋಡಿದಾಗ ಅವರಷ್ಟು ಡೌನ್ ಟು ಅರ್ತ್ ಐ ಹ್ಯಾವ್ ನಾಟ್ ಸೀನ್ ಎನಿಬಡಿ ಹಿಯರ್. ನಾನು ಈಗ ಬರಬೇಕು ಬರಬಾರ್ದು ಅಂತ ಅಪ್ಪುಗೌಡರು ಫೋನ್ ಮಾಡಿದ್ರು, ವಿಚಾರ ಮಾಡ್ತಾಯಿದ್ದೆ. ನನಗೆ ಮುರುಗೇಶ್ ನಿರಾಣಿ ಸಾಹೇಬ್ರ ಫೋನ್ ಬಂತು, ಜಾಧವ್ ಸಾಹೇಬ್ರೆ ಬರಬೇಕಂತೇಳಿ. ನಾನು ಹೃತ್ಪೂರ್ವಕವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಸರ್, ನೀವು ಏನೇ ಮಾಡಿರಿ, ಎಷ್ಟೇ ಡೆವಲಪ್ ಆಗಿರಿ ಮೇಲೆ, ನಮ್ಮದು ಒಂದೇ ಉದ್ದೇಶ, BR ಪಾಟೀಲ್ ಅವ್ರದ್ದು ಅದೇ ಉದ್ದೇಶ, ಉದ್ಯೋಗ ಸೃಷ್ಟಿ ಆಗಬೇಕು ನಮ್ಮ ಜನರಿಗೆ. ಇವತ್ತು 25,000 ಫ್ಯಾಮಿಲಿಗಳಿಗೆ ನೀವು ಉದ್ಯೋಗ ಕೊಟ್ಟಿರಂದರೆ ಐ ಥಿಂಕ್ ದಿಸ್ ಇಸ್ ನಮ್ಮ ಕರ್ನಾಟಕದಾಗ ಯಾರೂ ಮಾಡಿರ್ಲಿಕ್ಕಿಲ್ಲ ಅಂತ ಅನಿಸ್ತದೆ ನನಗೆ. ಫಸ್ಟ್ ನಮ್ಮ ರಿಕ್ವೈರ್ಮೆಂಟ್ ಈ ಜಾಬ್. ಮತ್ತು ನಮ್ಮ ಈ ಭಾಗಕ್ಕೆ ದೊಡ್ಡ ಸಮಸ್ಯೆ ಏನಂತಂದ್ರೆ ಡೇ ಟು ಡೇ ಲೈಫ್ ಲೀಡ್ ಮಾಡಲಿಕ್ಕೆ ಜನರಿಗೆ ರೊಕ್ಕದ ಸಮಸ್ಯೆ ಬರ್ತಿರ್ತಾವೆ. ಇಲ್ಲಿ ಬ್ಲ್ಯಾಕ್ ಮಿಲ್ಲರ್ಗಳು ಭಾಳರ, ಚಕ್ರ ಬಡ್ಡಿ ತೊಗೊಳ್ಳೋ ಭಾರರ. ನಿಮ್ಮಂತೂ ಬ್ಯಾಂಕ್ ಬಂದ್ರೆ ಇದು ಇಟ್ ಹೆಲ್ಪ್ಸ್ ಎ ಮಿಡಲ್ ಮ್ಯಾನ್ ಆ್ಯಂಡ್ ಮಿಡಲ್ ಕ್ಲಾಸ್ ಮ್ಯಾನ್ ಆ್ಯಂಡ್ ಕಾಮನ್ ಮ್ಯಾನ್. ಈಗ ನಮಗೆ ದಿನಾನೇ ಮುಂಜಾನೆ ಎದ್ದು ಕೂಡಲೇ ಕಮ್ಸೆ ಕಮ್ ಒಂದು 8 ಹುಡುಗರು ಫ್ಯಾಮಿಲಿಯವ್ರು ಬರ್ತಾರೆ. ಸರ್, ನನಗೆ ಫೀಸ್ ಕೊಡಲಿಕ್ಕೆ ದುಡ್ಡಿಲ್ಲ, ಅಪ್ಪ ಅವರು ಇನ್ಸ್ಟಿಟ್ಯೂಟ್ ಮಾತಾಡ್ರಿ ಸರ್, ಒಂದು 10,000 20,000 ಕಡಿಮೆ ಮಾಡಂಥೇಳಿ. ಭಾಳಷ್ಟು ಮನೆಯಾಗ ತೊಂದರೆಗಳು ಇರ್ತವೆ. ನಿಮ್ಮಂತೂ ಬ್ಯಾಂಕ್ ಬಂದ್ರೆ ಅವರಿಗೆ ಅನುಕೂಲ ಆಗ್ತದೆ, ಅವರಿಗೆ ಯಾವಾಗಲೂ ಧೈರ್ಯ ಇರ್ತದೆ. ಅಂಥವನ್ನು ತಾವು ಕೆಲಸ ಮಾಡಿರಿ, ನಿಮ್ಗೆ ಅಭಿನಂದನೆ ಸಲ್ಲಿಸ್ತೀನಿ. ಪ್ರಾರಂಭದಲ್ಲೇ ಮುರುಗೇಶ್ ನಿರಾಣಿಯವರು ತಮ್ಮ ಏನು ನಡೆದು ಬಂದ ದಾರಿಯನ್ನು ಬಹಳ ಅದ್ಭುತವಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಅವರು ಯಾವ ರೀತಿಯಿಂದ ಈ ಸಂಸ್ಥೆಗಳನ್ನು ಕಟ್ಟಿ ಬೆಳೆಸಿ ಇವತ್ತು ದೇಶದಲ್ಲಿಯೇ ಅವರು ನಂಬರ್ 1-2 ಸ್ಥಾನದಲ್ಲಿ ಇದೆ ಅನ್ನೋದು ನಮಗೆ ಭಾಳ ಸಂತೋಷ ಸಂಗತಿಯಾಗಿದೆ. ಅದರಂತೆ ಕಲಬುರಗಿಯಲ್ಲಿ ಇವತ್ತು ಈ ಬ್ಯಾಂಕನ್ನು ಸ್ಥಾಪನೆ ಮಾಡಿದ್ದಾರೆ.
ತಮ್ಮೆಲ್ಲರಿಗೂ ಗೊತ್ತಿದ್ದಂತೆ ಈ ದೇಶದಲ್ಲಿ ಸ್ವತಂತ್ರ ಪೂರ್ವದಲ್ಲಿ ನಾವು ಯಾರೂ ಈ ಬ್ಯಾಂಕಿನ ವ್ಯವಹಾರ ಯಾರಿಗೂ ಗೊತ್ತಿರಲಿಲ್ಲ. ಕೇವಲ ದೊಡ್ಡ ದೊಡ್ಡ ಶ್ರೀಮಂತರಿಗಷ್ಟೇ ಬ್ಯಾಂಕಿನ ವ್ಯವಹಾರ ಗೊತ್ತಿತ್ತು. ಬ್ಯಾಂಕ್ ರಾಷ್ಟ್ರೀಕರಣ ಆದಮೇಲೆ ಎಲ್ಲ ಕಡೆ ಇವತ್ತು ಬ್ಯಾಂಕ್ಗಳದು ವಿಶೇಷವಾಗಿ ಸಹಕಾರ ಕ್ಷೇತ್ರದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಈ ಚಳವಳಿ ಪ್ರಾರಂಭ ಆಗಿದೆ. ಮೊದಲು ಈ ಸಹಕಾರ ಚಳವಳಿ ಸರ್ಕಾರ ವತಿಯಿಂದ ನಡೀತಾ ಇತ್ತು. ಬರಬರ್ತಾ ಇವತ್ತು ಆ ಸರ್ಕಾರದಿಂದ ಆಗದಂಥ ಕೆಲಸ ನಾವೆಲ್ಲರೂ ಒಟ್ಟಾಗಿ ಮಾಡಿದರೆ ಈ ಚಳವಳಿ ಯಶಸ್ವಿ ಆಗ್ತದ ದೃಷ್ಟಿಯಿಂದ ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಸಹಕಾರ ಚಳವಳಿ ನಡೀತಾ ಇದೆ. ಅಪವಾದ ಏನಂತಂದರೆ ನಮ್ಮ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇವತ್ತು ಈ ಚಳವಳಿ ಅಷ್ಟೊಂದು ಪ್ರಮಾಣದಲ್ಲಿ ಬೆಳೆದಿಲ್ಲ. ಕಾರಣ ಇಷ್ಟೇ, ನಾವ್ಯಾರೂ ಮುತುವರ್ಜಿ ವಹಿಸಿ ಆ ರೀತಿಯಾಗಿ ಶ್ರಮ ಪಟ್ಟಿಲ್ಲ. ಇವತ್ತು ಮುರುಗೇಶ್ ನಿರಾಣಿಯವರು ದೇಶದಲ್ಲಿಯೇ ನಂಬರ್ 1 ಬರಬೇಕಾದ್ರೆ ಅವರು ಸುಮ್ಮನೆ ಬಂದಿಲ್ಲ, ಪರಿಶ್ರಮ ಅದ ಅವ್ರದ್ದು. ಅವರು ಯಾವ ರೀತಿಯಿಂದ ಬೆಳೆಸಬೇಕು ಅನ್ನೋದು ಅನೇಕರು ಅವರು ಮಾಡಿದ್ರು ಕೂಡ ಯಶಸ್ವಿ ಹಂತದಲ್ಲಿ ಅವರು ಮುಟ್ಟಿಲ್ಲ. ಆದರೆ ನಿರಾಣಿಯವರು ಇವತ್ತು ಯಶಸ್ವಿ ಆಗಬೇಕಾದ್ರೆ ಅವರ ಪರಿಶ್ರಮವೇ ಕಾರಣ ಅಂತ ಹೇಳೋಕ್ಕೆ ನಾನು ಅಭಿಮಾನದಿಂದ ಹೇಳ್ತಾ ಇದ್ದೇನೆ. ಸೊ ಇಲ್ಲಿ ನೆರೆದಿಂಥ ಪ್ರತಿಯೊಬ್ಬರಿಗೂ ನಾನು ಹ್ಯಾಪಿ ಫಾದರ್ಸ್ ಡೇ ಅಂತ ಹೇಳಲಿಕ್ಕೆ ಬಯಸ್ತೀನಿ. ನಿರಾಣಿ ಸಾಹೇಬ್ರವರು ಸ್ಪೀಚಲ್ಲಿ ಹೇಳಿದರು, ಎಲ್ಲರಿಗೂ ಗಾಡ್ ಫಾದರ್ ಸಿಗೋದು ತುಂಬ ಕಷ್ಟ ಅಂತ ಹೇಳಿಬಿಟ್ಟು, ಆದರೆ ಎಲ್ಲರಿಗೂ ಫಾದರ್ ಅಂತೂ ಸಿಗ್ತಾರೆ. ಆ ಫಾದರಲ್ಲಿ ನಾವು ಗಾಡ್ ನೋಡಿದ್ರೆ ನಾವು ನಿರಾಣಿ ಸಾಹೇಬ್ರು ಯಾವ ಮಟ್ಟದಲ್ಲಿ ಬೆಳೆದಿದ್ದಾರೋ ನಾವೆಲ್ಲರೂ ಕೂಡ ಆ ಮಟ್ಟದಲ್ಲಿ ಬೆಳಿಬೋದು ಅಂತ ನನ್ನ ಭಾವನೆ. ವೇದಿಕೆ ಮೇಲೆ ಆಸೀನರಾದ ಎಲ್ಲ ಗಣ್ಯ ವ್ಯಕ್ತಿಗಳೇ ಹಾಗೂ ಕಾರ್ಯಕ್ರಮಕ್ಕೆ ಬಂದಂಥ ಪ್ರತಿಯೊಬ್ಬ ಗಣ್ಯ ವ್ಯಕ್ತಿಗಳೇ, ನಾನು ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡಲಿಕ್ಕೆ ಬಯಸ್ತೀನಿ. ಬಾಗಲಕೋಟೆ ಜಿಲ್ಲೆಯಿಂದ ಕಲಬುರಗಿ ಜಿಲ್ಲೆವರೆಗೂ ಬಂದಂಥ ನಮ್ಮೆಲ್ಲರ ಧೀಮಂತ ನಾಯಕರಾದ ಡಾಕ್ಟರ್ ಮುರುಗೇಶ್ ನಿರಾಣಿ ಸರ್ ಅವರಿಗೆ ನನ್ನ ಹೃದಯಪೂರ್ವ ನಮಸ್ಕಾರಗಳು ಹಾಗೂ ಸ್ವಾಗತ ಸರ್. ನಮ್ಮ ಜಿಲ್ಲೆಗೆ ಬಂದು ಸರ್ 67ನೇ ಶಾಖೆ ಉದ್ಘಾಟನಾ ಸಮಾರಂಭ ಮಾಡ್ತಾ ಇದ್ದಾರೆ. ಎಲ್ಲ ಗಣ್ಯ ವ್ಯಕ್ತಿಗಳು ಹೇಳಿದ್ರು ಇದು ಒಂದು ಪುಣ್ಯಕ್ಷೇತ್ರ, ಇದರಲ್ಲೇ ಮಾಡ್ತಾ ಇದ್ದಾರೆ ಅಂತ. ಸೊ ಅದ್ರ ಬಗ್ಗೆ ನಾನು ಹೇಳಲ್ಲ. ನಮಗೆ ಸರ್ ಇದು ಒಂದು ಸಲಹಾ ಸಮಿತಿ ಮೆಂಬರ್ ಅಂತ ಪರಿಗಣಿಸಿ ನಮಗೊಂದು ಇದು ಹಾನರ್ ಮಾಡಿದ್ದಕ್ಕೆ ಎಲ್ಲ ಸಲಹಾ ಸಮಿತಿ ಮೆಂಬರ್ ಕಡೆಯಿಂದ ನಾನು ಸರಿಗೆ ಧನ್ಯವಾದ ಹೇಳಲಿಕ್ಕೆ ಬಯಸ್ತೀನಿ. ಹಾಗೂ ಕಲ್ಯಾಣ ಕರ್ನಾಟಕದಲ್ಲಿ ಸರ್ ಯಾವಾಗ ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿದ್ದರೋ ಅವಾಗಿನಿಂದ ಸರ್ ತುಂಬ ಈ ಜಿಲ್ಲೆಯಲ್ಲಿ ಏನಾದರೂ ಮಾಡಬೇಕು ಅಂತ ತುಂಬ ಕನಸುಗಳು ಕಾಣ್ತಾ ಇದ್ದರು. ಹಾಗೂ ಸಾಕಷ್ಟು ವಿಡಿಯೋ ಕಾನ್ಫರೆನ್ಸ್ ಕೂಡ ಸರ್ ಮಾಡ್ತಾಯಿದ್ರು, ವಿಷನ್ 2025 ಅಂತ. ಇಲ್ಲಿ ಯಾಕೆ ಇಂಡಸ್ಟ್ರೀಸ್ ಬರ್ತಾ ಇಲ್ಲ, ಇಲ್ಲಿ ಯಾಕೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗ್ತಾ ಇಲ್ಲ ಅಂತ ತುಂಬ ಇದ್ರ ಬಗ್ಗೆ ತುಂಬ ಕಾಳಜಿ ಇಟ್ಕೊಂಡಿದ್ರು ಸರು. ಸೊ ಅದೆಲ್ಲ ಸೇರಿ ಇವತ್ತು ಜೂನ್ 15ನೇ ತಾರೀಕು ಅಂದರೆ ಇವತ್ತು ಏನೋ ಒಂದು ಪ್ರಾರಂಭ ಆಗ್ತಾ ಇದೆ. ಸೊ ಸರು ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರತಿಯೊಂದು ತಾಲೂಕಲ್ಲಿ ಚೇಂಜ್ ಆಫ್ ವಿಜಯ ಬ್ಯಾಂಕ್ ಮಾಡಬೇಕಂತ ನಾನು ಎಲ್ಲರ ಕಡೆಯಿಂದ ನಾನು ಆಶೆ ಮಾಡ್ತೇನೆ. ಬಸವಣ್ಣವರು ತಮ್ಮೊಂದು ವಚನದಲ್ಲಿ ಕಾಗೆ ಒಂದು ಗುಳ ಕಂಡೊಡೆ ಕೂಗಿ ಕರೆಯದೆ ತನ್ನ ಬಳಗವನ್ನೆಲ್ಲ, ಕೋಳಿಯೊಂದು ಕುಟುಕು ಕಂಡೊಡೆ ಕರೆಯದೆ ತನ್ನ ಕುಲವನ್ನೆಲ್ಲ, ಮಾನವನಾಗಿ ಭಕ್ತಿ ಪಕ್ಷವಿಲ್ಲದಡೆ ಕಾಗೆ ಕೋಳಿಗಿಂತ ಕರಿ ಕಷ್ಟ ಎನ್ನುವ ತಮ್ಮ ಬಸವಣ್ಣವರು ತಮ್ಮ ಸಹಕಾರ ತತ್ವಕ್ಕೆ ಒತ್ತು ಕೊಟ್ಟು ಹೇಳಿದ್ದಾರೆ. ಪ್ರಕೃತಿಯಲ್ಲಿ ಇರುವ ಜೀವರಾಶಿಗಳು ತಮಗೆಷ್ಟೋ ಬೇಕೋ ಅಷ್ಟು ಮಾತ್ರ ಪಡೆದುಕೊಂಡರೆ, ಕೆಲವು ಪ್ರಾಣಿಗಳು ತಮ್ಮ ಸರ್ವವನ್ನು ಕರೆದು ತಾವೂ ಸಂತೋಷ ಪಡುವವು, ಉಳಿದವೂ ಸಂತೋಷ ಪಡುವಂತೆ ಮಾಡುವವು. ಅದೇ ಕೆಲಸವನ್ನು ನಮ್ಮ ನಿರಾಣಿ ಅಣ್ಣವರು ಮಾಡಿದ್ದಾರೆ, ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ. ತಾನು ತನ್ನ ಕುಟುಂಬ ಮಾತ್ರವಲ್ಲ ಸಮಾಜದ ಎಲ್ಲ ಸುಖಕರವಾಗಬೇಕೆಂದು ಭಾವನೆ ಉಳ್ಳದಿಂದ
ನಮ್ಮೆಲ್ಲರೂ ಸಮಾಜಮುಖಿಯಾಗಿ ಕಾರ್ಯಕ್ಕೆ ಮುಂದಾಗಿದ್ದಾರೆ ನಮ್ಮ ನಿರಾಣಿ ಅಣ್ಣವರು. ಅನುಭವಿಗಳಾದ ಮುರುಗೇಶ್ ನಿರಾಣಿ ಅಣ್ಣವರು ಸಿವಿಲ್ ಇಂಜಿನಿಯರಿಂಗ್ ಪದವಿ ಪುರಸ್ಕೃತರಾಗಿ ಒಂದೆಡೆ ಒಕ್ಕಲುತನ, ಇನ್ನೊಂದು ಕಡೆ ಕೈಗಾರಿಕೆ, ಮತ್ತೊಂದು ಕಡೆ ರಾಜಕೀಯ, ಈ ಮೂರು ಕ್ಷೇತ್ರದಲ್ಲಿ ನಿಭಾಯಿಸುವುದರೊಂದಿಗೆ ಮತ್ತೆ ಇಂಥ ಕಾರ್ಯ ಕೈಗೊಂಡು ಯುವ ಜನಾಂಗಕ್ಕೆ ಆದರ್ಶವಾಗಿದ್ದಾರೆ ಮತ್ತು ಅವರಿಗೆ ಉದ್ಯೋಗ ಕೊಡುತ್ತಿದ್ದಾರೆ. ಇಂತಹ ಭಾವನೆ ಉಳ್ಳವರಾಗಿ 67ನೇ ಈ ಸೌಹಾರ್ದ ಸಹಕಾರ ಸಂಘ ಮುಖಾಂತರ ಸಾಮಾಜಿಕ ಕಳಕಳಿ ತೋರಿಸಿಕೊಟ್ಟಿದ್ದಾರೆ. ಒಳ್ಳೆಯ ಆಡಳಿತ ಕೊಟ್ಟ ನಿರಾಣಿ ಅವರಿಗೆ ಜನರ ಸಮಸ್ಯೆಗಳನ್ನು ಗೊತ್ತಿದೆ. ಈ ಸಮಸ್ಯೆಗಳ ನಿವಾರಣೆಗೆ ಇದೊಂದು ಮದ್ದು ಎಂಬುದು ಅವರು ಅರಿತು ಇಂಥ ಕಾರ್ಯ ಕೈಗೊಂಡು ಅದು ಕಲಬುರಗಿಯಲ್ಲಿ ಅವರ ಒಂದು ಶಾಖೆ ತೆರೆಯುವ ಮೂಲಕ ಈ ಭಾಗದ ಜನರಿಗೂ ಅವಕಾಶ ಕಲ್ಪಿಸಿಕೊಟ್ಟರು. ಅದಕ್ಕಾಗಿ ಅವರಿಗೂ ಮತ್ತು ಅವರ ಸುಪುತ್ರರಾದ ಶ್ರೀ ವಿಜೇಂದ್ರ ನಿರಾಣಿಯವರಿಗೂ ಅವರ ಎಲ್ಲ ಕುಟುಂಬದವರಿಗೂ ನಮ್ಮೆಲ್ಲ ಕಲಬುರಗಿ ಜನಗಳಿಂದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಮಹಾದಾಸೋಹ ಶರಣರ ಕಾರ್ಯ ಭೂಮಿ ಕಲಬುರಗಿ ಅವರ ದಾಸೋಹ ಎಲ್ಲರಿಗೂ ಗೊತ್ತಿರುವುದು. ಮಾನವನ ಕುಲಕ್ಕೆ ಮಾತ್ರವಲ್ಲ, ಪಶು ಪಕ್ಷಿಗಳ ಸಂಕುಲಕ್ಕೂ ಅದು ಮೀಸಲಾಗಿತ್ತು. ಅವರಂಥ ಮಹಾನ್ ದಾಸೋಹಗಳೇ ಆಗಿದ್ದರು. ಸಹಕಾರ ಈ ತತ್ವದಿಂದಲೇ ಇನ್ನೂ 10 ಹೆಜ್ಜೆ ಮುಂದೆ ಹೋಗಿ ದಾಸಿ ಆದರೂ ಶರಣಬಸವೇಶ್ವರಿ. ಇಂಥ ಪರಂಪರೆಯಲ್ಲಿ ನೀವೆಲ್ಲರೂ ಇರುವುದರಿಂದ ಜನಸಮ್ಮುಖ ಕಾರ್ಯ ಕೈಗೊಳ್ಳುವ ಮುಖಾಂತರ ಅವರ ದಾರಿಯಲ್ಲಿ ಸಾಗುತ್ತಿದ್ದೇವೆ. ನಾವೆಲ್ಲರೂ ಒಬ್ಬರಿಗೊಬ್ಬರು ಕೊಟ್ಟು ಉಂಡು ಸಂತೋಷಪಟ್ಟು ದೇಶದ ಸಂಸ್ಕೃತಿಯನ್ನು ನಾವೆಲ್ಲರೂ ಕೂಡಿ ಬೆಳೆಸೋಣ.